ಐಶ್ವರ್ಯಗೆ ಕಾದಿದೆಯಾ ಮತ್ತೊಂದು ಶಾಕ್. ಐಟಿ ಆಯ್ತು, ಇದೀಗ ಇಡಿ ಅಧಿಕಾರಿಗಳ ಟೆನ್ಷನ್ ಶುರುವಾಗಿದೆಯಂತೆ ಐಶ್ವರ್ಯ ಗೌಡಗೆ. ಹೈಫೈ ಐಶ್ವರ್ಯ ಆಸ್ತಿ ಪರಿಶೀಲನೆ ಮಾಡುವಂತೆ ಇಡಿಗೆ ಪತ್ರ ಬರೆಯಲಾಗಿದೆ. ವಂಚಕಿ ಐಶ್ವರ್ಯ ಮನೆಯಲ್ಲಿ ಸಿಕ್ಕಿದ್ದ ಅಪಾರ ಚಿನ್ನ, ಬೆಳ್ಳಿ, ಐಷಾರಾಮಿ ಕಾರುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅದರ ಸಮೇತ ಇಡಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಸರಿಸುಮಾರು 70 ಕೋಟಿ ವಹಿವಾಟು ಬಗ್ಗೆಯೂ ಕೂಡ ಪೊಲೀಸರು ಉಲ್ಲೇಖ ಮಾಡಿದ್ದಾರಂತೆ. ದಾಖಲೆಗಳು ಸಿಕ್ಕಿರುವ ಬಗ್ಗೆ ಇಡಿಗೆ ಪತ್ರ ಬರೆದಿದ್ದಾರೆ ಪೊಲೀಸರು. ಈ ಬಗ್ಗೆ ತನಿಖೆ ಮಾಡಿ ಅಂತ ಆ ಪತ್ರದ ಮೂಲಕ ಕೇಳಿಕೊಂಡಿದ್ದಾರೆ ಪೊಲೀಸರು. ಐಶ್ವರ್ಯ ಗೌಡ ವಂಚನೆಯ ಕೇಸ್ ಇದೆಯಲ್ಲ, ಬಗೆದಷ್ಟು ಬಯಲಾಗ್ತಾನೆ ಇದೆ. ಪೊಲೀಸರಿಂದ ಕೂಡ ಏನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಕಡೆ ಐಟಿ ಆಯ್ತು, ಈಗ ಇಡಿ ಎಂಟ್ರಿ ಆಗುತ್ತಾ? ಇಡಿ ಎಂಟ್ರಿ ಆದ್ರೆ ಅಟ್ಲೀಸ್ಟ್ ಐಶ್ವರ್ಯ ಗೌಡಗೆ ಶಿಕ್ಷೆ ಆಗುತ್ತಾ, ತಗ್ಲಾಕೊಳ್ತಾರ? ಈ ಪ್ರಶ್ನೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಂಗಾರಿ ಐಶ್ವರ್ಯ ಗೌಡಗೆ ಇಡಿ ಉರುಳು. ವಂಚಕಿ ಆಸ್ತಿ ಪರಿಶೀಲನೆ ಮಾಡುವಂತೆ ಪೊಲೀಸರ ಪತ್ರ. ಐಶ್ವರ್ಯ ಗೌಡ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಗೋಲ್ಡ್ ವಂಚನೆ ಕೇಸಲ್ಲಿ ಅಕ್ಕ ತುಂಬಾನೇ ಫೇಮಸ್. ಮಕ್ಮಲ್ ಟೋಪಿ ಹಾಕಿರುವ ಬಗ್ಗೆ ಕೇಳಿದ್ರೆ ನಾನವಳಲ್ಲ ಅಂತಿದ್ದಾಳೆ. ಐಟಿ ಶಾಕ್ನಿಂದ ಕಿಲಾಡಿ ಬಂಗಾರಿ ಇನ್ನೂ ಹೊರಬಂದಿಲ್ಲ. ಇದೀಗ ಮತ್ತೊಂದು ಶಾಕ್ ಆದಿದೆ. ಹೈಫೈ ವಂಚಕಿ ಆಸ್ತಿ ಪರಿಶೀಲನೆ ಮಾಡುವಂತೆ ಇಡಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಐಶ್ವರ್ಯ ಗೌಡ ನಿವಾಸದಲ್ಲಿ ಅಪಾರ ಚಿನ್ನ, ಬೆಳ್ಳಿ ಸಿಕ್ಕಿತ್ತು. ಐಷಾರಾಮಿ ಕಾರುಗಳಲ್ಲಿ ಬಂಗಾರಿ ರೌಂಡ್ಸ್ ಹಾಕ್ತಿದ್ಲು. ಇದು ಪೊಲೀಸರ ಕಣ್ಣು ಕುಕ್ಕಿಸಿತ್ತು. ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 70 ಕೋಟಿ ವಹಿವಾಟು ಬಗ್ಗೆ ಇಡಿ ಅಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ವಂಚಕಿ ಬಂಗಾರಿ ಕೇಸ್ನಲ್ಲಿ ಇಡಿ ಎಂಟ್ರಿ ಆದರೆ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ. ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳ ಜೊತೆ ಐಶ್ವರ್ಯ ಗೌಡ ಕಾಂಟ್ಯಾಕ್ಟ್ನಲ್ಲಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ. ಬೇರೆಯವರಿಗೆ ಮಕ್ಮಲ್ ಟೋಪಿ ಹಾಕಿ ವಂಚನೆ ಮಾಡಿದ ಹಣದಲ್ಲಿ ರಾಜಕಾರಣಿಗಳಿಗೆ ಕೋಟಿ ಖರ್ಚು ಮಾಡಿದ್ದಾಳಂತೆ. ಹಣದ ಹೊಳೆಯನ್ನೇ ಹರಿಸಿದ್ದಾಳಂತೆ. ವಂಚನೆಯಿಂದ ದುಬಾರಿ ಗಿಫ್ಟ್, ಹಣ ಪೀಕಿದ ಪ್ರಭಾವಿಗಳ ಎದೆಯಲ್ಲಿ ಢವಢವ ಶುರುವಾಗಿರೋದಂತೂ ನಿಜ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್. ಬಂಗಾರಿ ಐಶ್ವರ್ಯಗೆ ಕಾದಿದೆಯಾ ಮತ್ತೊಂದು ಶಾಕ್. ಐಟಿ ಆಯ್ತು, ಇದೀಗ ಇಡಿ ಅಧಿಕಾರಿಗಳ ಟೆನ್ಷನ್ ಶುರುವಾಗಿದೆಯಂತೆ ಐಶ್ವರ್ಯ ಗೌಡಗೆ. ಹೈಫೈ ಐಶ್ವರ್ಯ ಆಸ್ತಿ ಪರಿಶೀಲನೆ ಮಾಡುವಂತೆ ಇಡಿಗೆ ಪತ್ರ ಬರೆಯಲಾಗಿದೆ. ವಂಚಕಿ ಐಶ್ವರ್ಯ ಮನೆಯಲ್ಲಿ ಸಿಕ್ಕಿದ್ದ ಅಪಾರ ಚಿನ್ನ, ಬೆಳ್ಳಿ, ಐಷಾರಾಮಿ ಕಾರುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅದರ ಸಮೇತ ಇಡಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಸರಿಸುಮಾರು 70 ಕೋಟಿ ವಹಿವಾಟು ಬಗ್ಗೆಯೂ ಕೂಡ ಪೊಲೀಸರು ಉಲ್ಲೇಖ ಮಾಡಿದ್ದಾರಂತೆ. ದಾಖಲೆಗಳು ಸಿಕ್ಕಿರುವ ಬಗ್ಗೆ ಇಡಿಗೆ ಪತ್ರ ಬರೆದಿದ್ದಾರೆ ಪೊಲೀಸರು. ಈ ಬಗ್ಗೆ ತನಿಖೆ ಮಾಡಿ ಅಂತ ಆ ಪತ್ರದ ಮೂಲಕ ಕೇಳಿಕೊಂಡಿದ್ದಾರೆ ಪೊಲೀಸರು. ಐಶ್ವರ್ಯ ಗೌಡ ವಂಚನೆಯ ಕೇಸ್ ಇದೆಯಲ್ಲ, ಬಗೆದಷ್ಟು ಬಯಲಾಗ್ತಾನೆ ಇದೆ. ಪೊಲೀಸರಿಂದ ಕೂಡ ಏನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಕಡೆ ಐಟಿ ಆಯ್ತು, ಈಗ ಇಡಿ ಎಂಟ್ರಿ ಆಗುತ್ತಾ? ಇಡಿ ಎಂಟ್ರಿ ಆದ್ರೆ ಅಟ್ಲೀಸ್ಟ್ ಐಶ್ವರ್ಯ ಗೌಡಗೆ ಶಿಕ್ಷೆ ಆಗುತ್ತಾ, ತಗ್ಲಾಕೊಳ್ತಾರ? ಈ ಪ್ರಶ್ನೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಂಗಾರಿ ಐಶ್ವರ್ಯ ಗೌಡಗೆ ಇಡಿ ಉರುಳು. ವಂಚಕಿ ಆಸ್ತಿ ಪರಿಶೀಲನೆ ಮಾಡುವಂತೆ ಪೊಲೀಸರ ಪತ್ರ. ಐಶ್ವರ್ಯ ಗೌಡ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಗೋಲ್ಡ್ ವಂಚನೆ ಕೇಸಲ್ಲಿ ಅಕ್ಕ ತುಂಬಾನೇ ಫೇಮಸ್. ಮಕ್ಮಲ್ ಟೋಪಿ ಹಾಕಿರುವ ಬಗ್ಗೆ ಕೇಳಿದ್ರೆ ನಾನವಳಲ್ಲ ಅಂತಿದ್ದಾಳೆ. ಐಟಿ ಶಾಕ್ನಿಂದ ಕಿಲಾಡಿ ಬಂಗಾರಿ ಇನ್ನೂ ಹೊರಬಂದಿಲ್ಲ. ಇದೀಗ ಮತ್ತೊಂದು ಶಾಕ್ ಆದಿದೆ. ಹೈಫೈ ವಂಚಕಿ ಆಸ್ತಿ ಪರಿಶೀಲನೆ ಮಾಡುವಂತೆ ಇಡಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ.
ಐಶ್ವರ್ಯ ಗೌಡ ನಿವಾಸದಲ್ಲಿ ಅಪಾರ ಚಿನ್ನ ಬೆಳ್ಳಿ ಸಿಕ್ಕಿತ್ತು. ಐಷಾರಾಮಿ ಕಾರುಗಳಲ್ಲಿ ಬಂಗಾರಿ ರೌಂಡ್ಸ್ ಹಾಕ್ತಿದ್ಲು. ಇದು ಪೊಲೀಸರ ಕಣ್ಣು ಕುಕ್ಕಿಸಿತ್ತು. ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 70 ಕೋಟಿ ವಹಿವಾಟು ಬಗ್ಗೆ ಇಡಿ ಅಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ವಂಚಕಿ ಬಂಗಾರಿ ಕೇಸ್ನಲ್ಲಿ ಐಡಿ ಇಡಿ ಎಂಟ್ರಿ ಆದರೆ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ. ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಐಶ್ವರ್ಯ ಗೌಡ ಕಾಂಟ್ಯಾಕ್ಟ್ನಲ್ಲಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ. ಬೇರೆಯವರಿಗೆ ಮಕ್ಮಲ್ ಟೋಪಿ ಹಾಕಿ ವಂಚನೆ ಮಾಡಿದ ಹಣದಲ್ಲಿ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾಳಂತೆ. ಹಣದ ಹೊಳೆಯನ್ನೇ ಹರಿಸಿದ್ದಾಳಂತೆ. ವಂಚನೆಯಿಂದ ದುಬಾರಿ ಗಿಫ್ಟ್, ಹಣ ಪೀಕಿದ ಪ್ರಭಾವಿಗಳ ಎದೆಯಲ್ಲಿ ಢವಢವ ಶುರುವಾಗಿರೋದಂತೂ ನಿಜ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಂಗಾರಿ ಐಶ್ವರ್ಯಗೆ ಕಾದಿದೆಯಾ ಮತ್ತೊಂದು ಶಾಕ್. ಐಟಿ ಆಯ್ತು, ಇದೀಗ ಇಡಿ ಅಧಿಕಾರಿಗಳ ಟೆನ್ಷನ್ ಶುರುವಾಗಿದೆಯಂತೆ ಐಶ್ವರ್ಯ ಗೌಡಗೆ. ಹೈಫೈ ಐಶ್ವರ್ಯ ಆಸ್ತಿ ಪರಿಶೀಲನೆ ಮಾಡುವಂತೆ ಇಡಿಗೆ ಪತ್ರ ಬರೆಯಲಾಗಿದೆ. ವಂಚಕಿ ಐಶ್ವರ್ಯ ಮನೆಯಲ್ಲಿ ಸಿಕ್ಕಿದ್ದ ಅಪಾರ ಚಿನ್ನ, ಬೆಳ್ಳಿ, ಐಷಾರಾಮಿ ಕಾರುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅದರ ಸಮೇತ ಇಡಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಸರಿಸುಮಾರು 70 ಕೋಟಿ ವಹಿವಾಟು ಬಗ್ಗೆಯೂ ಕೂಡ ಪೊಲೀಸರು ಉಲ್ಲೇಖ ಮಾಡಿದ್ದಾರಂತೆ. ದಾಖಲೆಗಳು ಸಿಕ್ಕಿರುವ ಬಗ್ಗೆ ಇಡಿಗೆ ಪತ್ರ ಬರೆದಿದ್ದಾರೆ ಪೊಲೀಸರು. ಈ ಬಗ್ಗೆ ತನಿಖೆ ಮಾಡಿ ಅಂತ ಆ ಪತ್ರದ ಮೂಲಕ ಕೇಳಿಕೊಂಡಿದ್ದಾರೆ ಪೊಲೀಸರು. ಐಶ್ವರ್ಯ ಗೌಡ ವಂಚನೆಯ ಕೇಸ್ ಇದೆಯಲ್ಲ, ಬಗೆದಷ್ಟು ಬಯಲಾಗ್ತಾನೆ ಇದೆ. ಪೊಲೀಸರಿಂದ ಕೂಡ ಏನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಕಡೆ ಐಟಿ ಆಯ್ತು, ಈಗ ಇಡಿ ಎಂಟ್ರಿ ಆಗುತ್ತಾ? ಇಡಿ ಎಂಟ್ರಿ ಆದ್ರೆ ಅಟ್ಲೀಸ್ಟ್ ಐಶ್ವರ್ಯ ಗೌಡಗೆ ಶಿಕ್ಷೆ ಆಗುತ್ತಾ? ತಗ್ಲಾಕೊಳ್ತಾರ? ಈ ಪ್ರಶ್ನೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಂಗಾರಿ ಐಶ್ವರ್ಯ ಗೌಡಗೆ ಇಡಿ ಉರುಳು. ವಂಚಕಿ ಆಸ್ತಿ ಪರಿಶೀಲನೆ ಮಾಡುವಂತೆ ಪೊಲೀಸರ ಪತ್ರ. ಐಶ್ವರ್ಯ ಗೌಡ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಗೋಲ್ಡ್ ವಂಚನೆ ಕೇಸಲ್ಲಿ ಅಕ್ಕ ತುಂಬಾನೇ ಫೇಮಸ್. ಮಕ್ಮಲ್ ಟೋಪಿ ಹಾಕಿರುವ ಬಗ್ಗೆ ಕೇಳಿದ್ರೆ ನಾನವಳಲ್ಲ ಅಂತಿದ್ದಾಳೆ. ಐಟಿ ಶಾಕ್ನಿಂದ ಕಿಲಾಡಿ ಬಂಗಾರಿ ಇನ್ನೂ ಹೊರಬಂದಿಲ್ಲ. ಇದೀಗ ಮತ್ತೊಂದು ಶಾಕ್ ಆದಿದೆ. ಹೈಫೈ ವಂಚಕಿ ಆಸ್ತಿ ಪರಿಶೀಲನೆ ಮಾಡುವಂತೆ ಇಡಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಐಶ್ವರ್ಯ ಗೌಡ ನಿವಾಸದಲ್ಲಿ ಅಪಾರ ಚಿನ್ನ ಬೆಳ್ಳಿ ಸಿಕ್ಕಿತ್ತು. ಐಷಾರಾಮಿ ಕಾರುಗಳಲ್ಲಿ ಬಂಗಾರಿ ರೌಂಡ್ಸ್ ಹಾಕ್ತಿದ್ಲು. ಇದು ಪೊಲೀಸರ ಕಣ್ಣು ಕುಕ್ಕಿಸಿತ್ತು. ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 70 ಕೋಟಿ ವಹಿವಾಟು ಬಗ್ಗೆ ಇಡಿ ಅಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ವಂಚಕಿ ಬಂಗಾರಿ ಕೇಸ್ನಲ್ಲಿ ಐಡಿ ಇಡಿ ಎಂಟ್ರಿ ಆದರೆ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ. ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಐಶ್ವರ್ಯ ಗೌಡ ಕಾಂಟ್ಯಾಕ್ಟ್ನಲ್ಲಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ. ಬೇರೆಯವರಿಗೆ ಮಕ್ಮಲ್ ಟೋಪಿ ಹಾಕಿ ವಂಚನೆ ಮಾಡಿದ ಹಣದಲ್ಲಿ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾಳಂತೆ. ಹಣದ ಹೊಳೆಯನ್ನೇ ಹರಿಸಿದ್ದಾಳಂತೆ. ವಂಚನೆಯಿಂದ ದುಬಾರಿ ಗಿಫ್ಟ್, ಹಣ ಪೀಕಿದ ಪ್ರಭಾವಿಗಳ ಎದೆಯಲ್ಲಿ ಢವಢವ ಶುರುವಾಗಿರೋದಂತೂ ನಿಜ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್